ಡೀಟೇಲ್ ಆಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಬೇಕು ಅಂತಂದು ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಅದಾಗಿದ ನಂತರ ನಮ್ಮ ನೇಬರ್ದು ಒಬ್ರದ್ದು ಸೀಮಂತಕರಣ ಇತ್ತು. ಅಲ್ಲಿ ಆ ಫಂಕ್ಷನ್ಗೆ ಹೋಗಿ ಬಂದು ಸ್ವಲ್ಪ ಸಮಯ ತುಂಬಾ ಹಠ ಮಾಡ್ತಾಯಿದ್ಲು. ಹಾಗಾಗಿ ಈವ್ನಿಂಗ್ ಸ್ವಲ್ಪ ಇವತ್ತು ಗುರುವಾರ ಆಗಿರೋದ್ರಿಂದ ತಾಯ್ತ ಕಟ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಸ್ಕೂಲ್ ಕೂಡ ಬಿಡ್ತಾಯಿತ್ತು. ಸಾಥನ್ನು ಕೂಡ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಇವಾಗ ತಾಯ್ತ ಕಟ್ಸ್ಕೊಂಬರೋಣ ಇಬ್ಬರಿಗೂ ಕೂಡ ಅಂತ ಹೊರಟಿದ್ದೀವಿ. ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತುಂಬ ಹಠ ಮಾಡ್ತಾರೆ, ತುಂಬ ಕಾಡಿಸ್ತಾರೆ ಅಂತ ಅನಿಸಿದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ದೃಷ್ಟಿ ಆಗಿರ್ಬೋದು, ಹೊರಗಡೆ ಎಲ್ಲಾದರೂ ಹೋಗಿ ಬಂದಿರುವಾಗ ಕೆಲವೊಂದು ಸಾರಿ ನೆಗೆಟಿವ್ ಎನರ್ಜಿ ಕೂಡ ಸಿಂಕ್ ಆಗಿರುತ್ತೆ. ಸೊ ಅದೆಲ್ಲ ದೂರ ಆಗಬೇಕು ಅಂತಂದರೆ ನಾವು ಮನೆಯಲ್ಲಿ ದೃಷ್ಟಿ ತಗೊಳ್ಳೋದು ಕೂಡ ಒಂದು ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ಈ ರೀತಿ ಆವಾಗವಾಗ ಸ್ವಲ್ಪ ತಾಯ್ತ ಕಟ್ಸೋದ್ರಿಂದ ಕೂಡ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ಮಕ್ಕಳು ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ, ಏನೋ ಗೊತ್ತಿಲ್ಲ. ಹಾಗಾಗಿ ಮಕ್ಕಳು ಕೂಡ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದು ಮತ್ತೆ ಅವರು ಸುಧಾರಿಸ್ಕೊಳ್ತಾರೆ. ಇದು ನಮ್ಮ ಹಿರಿಯರಿಂದ ನಡೆದು ಬಂದಿರೋವಂಥ ಪದ್ಧತಿ ಆಗಿತ್ತು. ನಾವು ಕೂಡ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ.